ಸ್ವರ ಮಾಧ್ಯಮ ಚಾನಲ್ಗೆ ನಿಮ್ಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಆಕ್ಚುಲಿ ಒಂದು ಮದುವೆಗೆ ಹೊರಟಿದ್ದೀನಿ. ಬೆಳಗ್ಗೆನೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗಾಂಧಿ ಬಜಾರ್ ಹತ್ರ ಇರುವಂತ ಒಂದು ಚೌಲ್ಟ್ರಿಗೆ ಮದುವೆಗೆ ಹೋಗ್ತಾ ಇದ್ದೀನಿ. ಸೊ ರೆಡಿ ಆಗೋಕ್ಕಿಂತ ಮುಂಚೆ ಏನೇನ್ ತರ ನಾನು ಪ್ರಿಪೇರ್ ಆಗ್ತೀನಿ ಒಂದು ಮದುವೆ ಅಥವಾ ಯಾವ್ದಾದ್ರು ಒಂದು ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಅನ್ನೋದನ್ನ ನಿಮ್ಗಳಿಗೂ ಇವತ್ತಿನ ವಿಡಿಯೋನಲ್ಲಿ ತೋರಿಸ್ತೀನಿ. ಹಾಗೆ ಯಾವ ಸೀರೆ ಉಟ್ಕೋತೀನಿ, ಯಾವ ತರ ಡ್ರೆಸ್ ಹಾಕ್ತೀನಿ, ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ನಿಮ್ಗಳಿಗೂ ತೋರಿಸ್ತೀನಿ. ಅಂಡ್ ಗಾಂಧಿ ಬಜಾರ್ ಹತ್ರ ಹೋಗ್ತಿರೋದ್ರಿಂದ ಆಬ್ವಿಯಸ್ಲಿ ಗಾಂಧಿ ಬಜಾರ್ಗೂ ಹೋಗ್ತಾ ಇದ್ದೀನಿ. ಸ್ವಲ್ಪ ಶಾಪಿಂಗ್ ಇದೆ. ಶಾಪಿಂಗ್ ನನಗೆ ಪರ್ಸನಲಿ ಏನು ಶಾಪ್ ಮಾಡೋಕ್ಕೆ ಹೋಗ್ತಿಲ್ಲ, ಕೆಲವು ಗಿಫ್ಟ್ ಕೊಡೋಕ್ಕೆ ಅಂತ ಒಂದು ಶಾಪ್ ಮಾಡಬೇಕಿತ್ತು ಅಂತ ಹೋಗ್ತಾ ಇದ್ದೀನಿ. ಸೊ ಎಲ್ಲಿಗೆ ಹೋಗ್ತೀನಿ ಅನ್ನೋದನ್ನ ನೋಡ್ತೀನಿ. ಫುಲ್ ವಿಡಿಯೋನ ಮಿಸ್ ಮಾಡ್ದಂಗೆ ಕಡೆ ಆಕ್ಚುಲಿ ಪ್ಲಾನ್ ಇರೋದು ಈ KSIC ಸ್ಯಾರಿನ ಉಡೋಣ ಅಂತ ಅನ್ಕೊಂಡಿದ್ದೀನಿ. ಯಾಕೆಂದ್ರೆ ತುಂಬಾ ಜನ ಕೇಳ್ತಾ ಇದ್ರಿ ನೀವು ಈ ಸೀರೆನ ಉಟ್ಟೇ ಇಲ್ಲ ಅಂತ. ಆಕ್ಚುಲಿ ಒಂದೇ ಒಂದು ಸಲ ಮದ್ವೆ ಟೈಮಲ್ಲಿ ಉಟ್ಟಿದ್ದೆ ಅಷ್ಟೇ, ಬಟ್ ತುಂಬಾ ಕಮ್ಮಿ ಹೊತ್ತು ಉಟ್ಟಿದ್ದೆ. ಸೊ ಹಾಗಾಗಿ ನನ್ನ ಫೋಟೋಗಳೆಲ್ಲ ಏನೂ ಇಲ್ಲ. ಈ ಸೀರೆ ತುಂಬಾ ಜನ ಇಷ್ಟಪಟ್ಟಿದ್ರಿ ಅಂಡ್ ಕಲರ್ ಕಾಂಬಿನೇಷನ್ ಎಲ್ಲ ತುಂಬಾ ಚೆನ್ನಾಗಿದೆ ಅಂತಾನು ಹೇಳಿದ್ರಿ. ಸೊ ಹಾಗಾಗಿ ಇದೇ ಸೀರೆನ ಉಟ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದ್ದೀನಿ. ಅಂಡ್ ಈ ಸೀರೆದು ಬ್ಲೌಸ್ ನಿಮ್ಗಳಿಗೆ ತೋರಿಸಿದೆ. ತುಂಬಾ ಜನ ಕೇಳ್ತಾ ಇದ್ರಿ ಡಿಸೈನ್ ಸ್ಟಿಚ್ ಆದ್ಮೇಲೆ ತೋರಿಸಿ ಬ್ಲೌಸ್ ಯಾವ ತರ ಬರುತ್ತೆ ಅಂತ. ಸೊ ಸಿಂಪಲ್ ಆಗಿ ಥ್ರೆಡ್ ಎಂಬ್ರಾಯ್ಡ್ರಿ ಮಾಡ್ತೀನಿ ಅಷ್ಟೇ. ಅರೌಂಡ್ 500-550 ರುಪೀಸ್ ಆಯ್ತು ಅಷ್ಟೇ. ಫುಲ್ಲು ಎಂಬ್ರಾಯ್ಡ್ರಿ ವರ್ಕ್, ಆರಿ ವರ್ಕ್ ಎಲ್ಲ ಏನು ಮಾಡಿಸಿಲ್ಲ. ಅಂಡ್ ಇದು ಶಾರ್ಟ್ ಸ್ಲೀವ್ಸ್ ಇಡ್ಸಿದ್ದೇನೆ. ಹಿಂದೆ ಟೈಮ್ ಮಾತ್ರ ಈ ತರ ಸ್ವಲ್ಪ ಬ್ಯೂಟಿಫುಲ್ ಆಗಿ ಸ್ವಲ್ಪ ಗ್ರ್ಯಾಂಡ್ ಆಗಿರ್ಲಿ ಅಂತ ಡಿಸೈನ್ ಮಾಡಿಸಿದ್ದೀನಿ ಅಷ್ಟೇ. ಗ್ರೀನ್ ಕಲರ್ ನಲ್ಲಿ ಮಾಡಿಸಿದ್ದೇನೆ. ಸೊ ಇದು ಸ್ನಫ್ ಸೀರೆಯ ಬ್ಲೌಸ್. ಇದ್ರ ಜೊತೆ ಅನ್ಕೊಂಡಿರೋದು ಈ ಸರಾನ ಹಾಕೋಣ ಅಂತ ಅನ್ಕೊಂಡಿದ್ದೀನಿ. ಇದು ಆಕ್ಚುಲಿ ಗೋಲ್ಡ್ ಇದು ತೋರಿಸ್ತೀನಿ ನಿಮ್ಗಳಿಗೂ. ಇನ್ಯಾವ್ದಾರ ಒಂದು ವಿಡಿಯೋನಲ್ಲಿ ಬೇಕು ಅಂದ್ರೆ ಕಾಮೆಂಟ್ ಮಾಡಿ ಹೇಳಿ. ರೀಸೆಂಟ್ ಆಗಿ ಪರ್ಚೇಸ್ ಮಾಡಿದಂತ ಗೋಲ್ಡ್ ಪೆಂಡೆಂಟ್ ಇರುವಂತ ಒಂದು ಮುತ್ತಿನ ಸರ ಹಾಕೋತಾ ಇದ್ದೀನಿ. ಚೋಕರ್ ಇದು. ಸೊ ಅದ್ರ ಜೊತೆ ಈ ತರ ಪರ್ಲ್ ತುಂಬಾ ಬ್ಯೂಟಿಫುಲ್ ಆಗಿರುವಂತ ಇಯರಿಂಗ್ಸ್ ಹಾಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ಅಂಡ್ ಅದಕ್ಕೆ ಬ್ಯಾಂಗಲ್ ಸಿಂಪಲ್ ಆಗಿ ಮ್ಯಾಚ್ ಮಾಡ್ತಾ ಇದ್ದೀನಿ ಗ್ರೀನ್ ಕಲರ್ ನಲ್ಲಿ. ಯಾಕೆಂದ್ರೆ ಮುತ್ತಿಂದು ಬಳೆ ಇಲ್ಲದೆ ಇರೋ ಕಾರಣ ಇದನ್ನ ಹಾಕೋತಾ ಇದ್ದೀನಿ. ಸೊ ರೆಡಿಯಾಗಿ ತೋರಿಸ್ತೀನಿ ಯಾವ ತರ ಕಾಣಿಸುತ್ತೆ ನಾನು ಓವರ್ ಆಲ್ ಸೀರೆ ಎಲ್ಲ ಉಟ್ಕೊಂಡು ಮೇಕಪ್ ಮಾಡಿ ಆದ್ಮೇಲೆ ಅಂತ. ತಿಂಡಿ ಎಲ್ಲ ಮುಗಿಸ್ಕೊಂಡು ಆಕ್ಚುಲಿ ಒಂದು ಫಂಕ್ಷನ್ ಇತ್ತು ಅಂತ ಹೊರಟಿದ್ದೀನಿ, ಮದುವೆ ಫಂಕ್ಷನ್ಗೆ. ತುಂಬಾ ಜನ ಕೇಳ್ತಾ ಇದ್ರಿ ಈ KSIC ಸ್ಯಾರಿ ನೀವು ಉಟ್ಟಿರೋದು ನೋಡೇ ಇಲ್ಲ ಅಂತ. ಸೊ ಹಾಗಾಗಿ ಇವತ್ತು ಉಟ್ಕೊಂಡಿದ್ದಲ್ಲ ಅಂತ ನಿಮ್ಗಳಿಗೂ ತೋರ್ಸೋಣ ಅಂತ ಅನ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮ್ಗೆ ಗೊತ್ತಿದ್ದಂಗೆ ಸ್ನಫ್ಗೆ ಗ್ರೀನ್ ಕಲರ್ ಕಾಂಬಿನೇಷನ್ ತುಂಬಾ ಜನ ತುಂಬಾ ಚೆನ್ನಾಗಿದೆ ಈ ಕಲರ್ ಕಾಂಬಿನೇಷನ್ ಅಂತ ಕೇಳಿದ್ರೆ. ಸೊ ಈ ಸ್ಯಾರಿ ಉಟ್ಕೊಂಡಾಗ ಹೇಗೆ ಕಾಣಿಸ್ತಿದೆ ಅನ್ನೋದನ್ನ ಹೇಳಿ. ಇದಕ್ಕೆ ಬ್ಲೌಸ್ ನಿಮ್ಗಳಿಗೆ ಹೇಳಿದೆ ತುಂಬಾ ಸಿಂಪಲ್ ಆಗಿ ಎಂಬ್ರಾಯ್ಡ್ರಿ ವರ್ಕ್ ಮಾಡಿಸಿದೀನಿ ಅಂತ. ಅಂಡ್ ಇದಕ್ಕೆ ಮ್ಯಾಚ್ ಮಾಡಿರೋದು ಪರ್ಲ್ ಅಲ್ಲಿ ಮಾಡಿದೀನಿ. ಇದು ರೀಸೆಂಟ್ ಆಗಿ ತಗೊಂಡಂತ ಒಂದು ಗೋಲ್ಡ್ ಚೈನ್. ಇದು ಅಂದ್ರೆ ಚೈನ್ ಅಂದ್ರೆ ಮುತ್ತಿನ ಸರ. ಇದ್ರದ್ದು ಡೀಟೇಲ್ಸ್ ಬೇಕು ಅಂದ್ರೆ ನಾನು ಮುಂದಿನ ಯಾವ್ದಾರ ವಿಡಿಯೋನಲ್ಲಿ ತೋರಿಸ್ತೀನಿ. ಅಂಡ್ ಪರ್ಲ್ದು ಇಯರಿಂಗ್ಸ್ ಮ್ಯಾಚ್ ಮಾಡಿ ತುಂಬಾ ಸಿಂಪಲ್ ಆಗಿ ಬ್ಯಾಂಗಲ್ಸ್ ಹಾಕಿದೀನಿ. ಅಂಡ್ ಓವರ್ ಆಲ್ ಈ ಸ್ಯಾರಿ ಉಟ್ಟಾಗ ಹೇಗೆ ಕಾಣಿಸುತ್ತೆ ಅನ್ನೋದನ್ನ ನಿಮ್ಗಳಿಗೂ ತೋರಿಸ್ತೇನೆ. ಮದುವೆನ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಬಂದಿದ್ದು ಗಾಂಧಿ ಬಜಾರ್ನಲ್ಲಿ ಸ್ವಲ್ಪ ಶಾಪಿಂಗ್ ಮಾಡಬೇಕು ಅಂತ ಬಂದ್ವಿ. ಆ್ಯಂಡ್ ತುಂಬ ದಿನ ಹೋಗಿತ್ತು ನಾನು ಗಾಂಧಿ ಬಜಾರ್ಗೆ ಬಂದು, ಬಟ್ ಫುಲ್ಲು ಎಲ್ಲ ಕಡೆ ಶಾಪಿಂಗ್ ಮಾಡೋಕ್ಕೆ ಹೋಗಿಲ್ಲ. ಆ್ಯಂಡ್ ನಮಗೆ ಪ್ಲ್ಯಾನ್ ಇದ್ದಿದ್ದು ಖಾದಿ ನೇಷನ್ ಅಥವಾ ಖಾದಿ ಭಂಡಾರ್ ಗಾಂಧಿ ಬಜಾರ್ ಬ್ರ್ಯಾಂಡ್ಸ್ನಲ್ಲಿ ಇರೋದಕ್ಕೆ ಬಂದ್ವಿ. ಏಕೆಂದರೆ ಕೆಲವು ಕುರ್ತಾನ ಪರ್ಚೇಸ್ ಮಾಡೋಣ ಅಂತ. ಇಲ್ಲಿ 2 ಫ್ಲೋರಲ್ಲಿ ಕೆಳಗಡೆ ನಿಮಗೆ ಅಷ್ಟು ಲೇಡೀಸ್ಗೆ ಏನೇನು ಬೇಕೋ ಅಷ್ಟು ಸಿಗುತ್ತೆ. ಆ್ಯಂಡ್ ಫಸ್ಟ್ ಫ್ಲೋರ್ಗೆ ಹೋದರೆ ನಿಮಗೆ ಜೆಂಟ್ಸ್ ವೇರ್ ಸಿಗುತ್ತೆ. ಇಲ್ಲಿ ಎಲ್ಲ ಸೈಜ್ನಲ್ಲೂ ಕುರ್ತಾಗಳು ತೋರಿಸ್ತಾ ಇದ್ದೀನಿ. ಆ್ಯಂಡ್ ಸಾಕಷ್ಟು ಕಲರ್ಸ್ ಕೂಡ ಇಟ್ಟಿದ್ರು. ನಿಮ್ಗಳಿಗೂ ಗೊತ್ತಿದ್ದಂಗೆ ಸಮ್ಮರ್ ಬಂದಷ್ಟು ಕಾಟನ್ ತುಂಬಾ ಚೆನ್ನಾಗಿರುತ್ತೆ. ಅಷ್ಟಲ್ಲದೆ ನಿಮಗೆ ಸೀರೆಗಳಿಗೆ ಅಥವಾ ಬ್ಲೌಸ್ಗೆ ಟಾಪ್ಸ್ಗೆ ಬೇಕು ಅಂದರೆ ಈ ಥರ ಮೆಟೀರಿಯಲ್ಗಳು ಸಿಗುತ್ತೆ. ಇದೆಲ್ಲ ಖಾದಿ ಸಿಲ್ಕ್, ಇದ್ರ ಜೊತೆ ಖಾದಿ ಕಾಟನ್ ಫ್ಯಾಬ್ರಿಕ್ ಸಹ ಸಿಗುತ್ತೆ. ಆರಾಮಾಗಿ ನೀವು ಸ್ಟಿಚ್ ಮಾಡಿಸ್ಕೋತೀರಾ ಅಂದರೆ ತುಂಬ ಡಿಫ್ರೆಂಟಾಗಿ ಇರುತ್ತೆ ಇದನ್ನೆಲ್ಲ ಸ್ಟಿಚ್ ಮಾಡಿಸ್ಕೊಂಡ್ರೆ. ಸೊ ಇಷ್ಟಲ್ಲದೆ ನಿಮಗೆ ಟವಲ್ಸ್ ಆಗಿರ್ಬೋದು ಅಥವಾ ಶರ್ಟ್ಗಳು ಪ್ರತಿಯೊಂದೂ ಫಸ್ಟ್ ಫ್ಲೋರ್ನಲ್ಲಿ ಸಿಗುತ್ತೆ. ಆ್ಯಂಡ್ ಕೆಳಗಡೆ ಬರ್ತಿದ್ದಂಗೆ ನಿಮಗೆ ಸೀರೆಗಳು ಇಟ್ಟಿರ್ತಾರೆ. ಅಂದರೆ ಹ್ಯಾಂಡ್ಲೂಮ್ ಸಿಲ್ಕ್ ಸೀರೆಗಳು ಅಥವಾ ಹ್ಯಾಂಡ್ಲೂಮ್ ಕಾಟನ್ ಸೀರೆಗಳು, ಅಷ್ಟಲ್ಲದೆ ನಾರ್ಮಲ್ ಕಾಟನ್ ಫ್ಯಾಬ್ರಿಕ್ಗಳು ಇಟ್ಟಿರ್ತಾರೆ. ತುಂಬ ವೆರೈಟೀಸ್ ಆ್ಯಂಡ್ ಡಿಸೈನ್ಸ್ ಎಲ್ಲ ಇಟ್ಟಿರ್ತಾರೆ. ಆ್ಯಂಡ್ ನಾನು ಖಾದಿನಲ್ಲಿ ಸಾಕಷ್ಟು ಪರ್ಚೇಸ್ ಮಾಡಿದ್ದೀನಿ. ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ನಿಮ್ಗಳಿಗೂ ಗೊತ್ತು ಬೇರೆ ಬೇರೆ ಥರದ್ದು ಎಲ್ಲ ಪ್ರಾಡಕ್ಟ್ಸ್ಗಳು ಖಾದಿನಲ್ಲಿ ಸಿಗುತ್ತೆ. ಇಷ್ಟಲ್ಲದೆ ನಿಮಗೆ ಚಿಕ್ಕ ಮಕ್ಕಳಿಗೆ ಈ ಥರ ಕುರ್ತಾಗಳು ಬೇಕು ಅಂದರೆ 1 year 2 yearsಯಿಂದ ಸಿಗುತ್ತೆ. ಇದು ನಿಮಗೆ ಸೆಟ್ ಸಿಗುತ್ತೆ, ಅಂದರೆ ಒಂದು ಜುಬ್ಬ ಹಾಗೆ ಪೈಜಾಮ ಥರ ತುಂಬಾ ಚೆನ್ನಾಗಿರುತ್ತೆ. ಬೇಕಿದ್ರೆ ನೀವುಗಳು ಹೋಗಿ ಪರ್ಚೇಸ್ ಮಾಡ್ಬೋದು. ಇಷ್ಟಾದಮೇಲೆ ನಮಗೆ ಅಟ್ರಾಕ್ಟ್ ಆಗಿದ್ದು ಈ ಥರ ಬಟಾಣಿ ತುಂಬ ಫ್ರೆಶ್ ಆಗಿ ರೋಡ್ ಸೈಡ್ನೆಲ್ಲ ಮಾರ್ತಾ ಇದ್ರು. ಮದುವೆ ಎಲ್ಲ ಆಯಿತು, ಮದುವೆ ಮುಗಿಸ. ಏನು ಮದುವೆನೆಲ್ಲ ನಿಮಗೆ ಡೀಟೇಲ್ ಆಗಿ ತೋರ್ಸೋಕ್ಕೆ ಹೋಗಲಿಲ್ಲ. ಬಟ್
ಗಾಂಧಿ ಬಜಾರಲ್ಲಿ ಸ್ವಲ್ಪ ಶಾಪಿಂಗ್ ಹೋಗಿರೋದನ್ನು ನಿಮ್ಗಳಿಗೆ ತೋರಿಸಿದೆ. ಆ್ಯಂಡ್ ಸೀರೆ ಸಹ ಚೇಂಜ್ ಮಾಡೋಕ್ಕೆ ಹೋಗಿರಲಿಲ್ಲ, ಅದೇ KSIC ಸೀರೆನಲ್ಲೇ ಗಾಂಧಿ ಬಜಾರೆಲ್ಲ ಸುತ್ತಾಡಿದ್ದೇನೆ. ಆ್ಯಂಡ್ ಸಾಕಷ್ಟು ಜನ ಸಬ್ಸ್ಕ್ರೈಬರ್ ಸಿಕ್ಕಿದ್ರು. ಆ್ಯಂಡ್ ಅವ್ರಿಗೆಲ್ಲ ಖುಷಿಯಾಗಿದೆ ಏನಂದರೆ, ಯೂಶ್ವಲಿ ನಾನು ಈ ಥರ ಸೀರೆ ಉಟ್ಕೊಂಡಾಗ ಯಾರನ್ನೂ ಮೀಟ್ ಮಾಡಿರಲಿಲ್ಲ, ಲೈಕ್ ಸಬ್ಸ್ಕ್ರೈಬರ್ಸ್ನ ಅಂತ ಎಸ್ಪೆಷಲಿ. ಆ್ಯಂಡ್ ಅವರೆಲ್ಲರೂ ಇವತ್ತು KSIC ಉಟ್ಕೊಂಡೇ ನಮ್ಮನ್ನ ಮೀಟ್ ಮಾಡ್ತಿದ್ದೀರಾ ಅಂತ ತುಂಬ ಜನ ಕೇಳಿದ್ರು. ಆ್ಯಂಡ್ ನನಗೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಅವ್ರನ್ನೆಲ್ಲ ಮೀಟ್ ಮಾಡೋಕ್ಕೆ, ಏಕೆಂದರೆ ಅವರುಗಳೆಲ್ಲ ನನ್ನ ನೋಡಿರ್ತಾರೆ ಆ್ಯಂಡ್ ನಾನು ಯಾರನ್ನೂ ನೋಡಿರಲ್ಲ. ಸೊ ಹಾಗಾಗಿ ಒಂಥರ ಸಖತ್ತಾಗಿರುತ್ತೆ ಆ ಥರ ಬಂದು ಮಾತಾಡ್ಸಿದಾಗ. ಆ್ಯಂಡ್ ಎಲ್ಲ ಮೀಟ್ ಮಾಡಿದವರು ಎಲ್ಲರೂ ತುಂಬಾ ಥ್ಯಾಂಕ್ಸ್ ಬಂದು ಮಾತಾಡ್ಸೋದಕ್ಕೆ. ಆ್ಯಂಡ್ ನಿಮ್ಗಳಿಗೆ ಹೇಳ್ದಂಗೆ ಸ್ವಲ್ಪ ಶಾಪಿಂಗ್ ಇತ್ತು ಅಂತ ಮಾಡ್ಕೊಂಡು ಬಂದೆ. ಆ್ಯಂಡ್ ನಾನು ಹೋಗಿದ್ದು ಆ್ಯಕ್ಚುಲಿ ಖಾದಿ ಭಂಡಾರ್ಗೆ ಹೋಗಿದ್ದೆ. ಖಾದಿ ಭಂಡಾರ್ನಲ್ಲಿ ಸಾಕಷ್ಟು ಆಫರ್ಸ್ ಎಲ್ಲ ನಡೀತಾ ಇರುತ್ತೆ. ಆ್ಯಂಡ್ ತುಂಬ ಜನ ಕೇಳ್ತಾ ಇದ್ರಿ, ನೀವು ಮೆನ್ಸ್ ವೇರ್ಗೆಲ್ಲ ಏನಾರು ತೊಗೊಂಡಾಗ ನಮ್ಗಳಿಗೂ ತೋರಿಸಿ, ಸೊ ದ್ಯಾಟ್ ನಾವು ಹೋಗಿ ತೊಗೊಂಡು ಬರೋಕ್ಕೆ ಅನುಕೂಲ ಆಗುತ್ತೆ ಅಂತ. ಆ್ಯಕ್ಚುಲಿ ಒಂದು ಕುರ್ತಾನ ತೊಗೊಂಡು ಬಂದೆ. ಕುರ್ತಾ ಒಂದು ದೊಡ್ಡವ್ರಿಗೆ ಹಾಗೆ ಒಂದು ಚಿಕ್ಕದನ್ನು ತೊಗೊಂಡು ಬಂದಿದ್ದೀನಿ. 2 ಕುರ್ತಾನ ಪರ್ಚೇಸ್ ಮಾಡಿದ್ದೀನಿ. ನಿಮ್ಗಳಿಗೂ ತೋರಿಸ್ತೀನಿ ಯಾವ ಥರ ಇದೆ ಆ್ಯಂಡ್ ಏನು ಕಾಸ್ಟಲ್ಲಿ ಪರ್ಚೇಸ್ ಮಾಡಿದೆ ಅನ್ನೋದನ್ನು ಹೇಳ್ತೀನಿ ನಿಮ್ಗಳಿಗೂ. ಸೊ ಫಸ್ಟ್ ನಿಮಗೆ ತೋರಿಸ್ತಿರೋದು ಈ ಥರ ಒಂದು ಕುರ್ತಾನ ಪರ್ಚೇಸ್ ಮಾಡಿ ತೊಗೊಂಡು ಬಂದೆ. ಶಾರ್ಟ್ ಕುರ್ತಾ ಬೇಕು ಅಂದರೆ ನಿಮ್ಗಳಿಗೆ ಓಪನ್ ಸಹ ಮಾಡಿ ತೋರಿಸ್ತೇನೆ. ಖಾದಿ ಭಂಡಾರ್ನಲ್ಲಿ ಪ್ಯೂರ್ ಕಾಟನ್ ಅಂದರೆ ಖಾದಿ ಮೆಟೀರಿಯಲ್ನಲ್ಲಿ ಸಿಗುತ್ತೆ. ಸ್ಲೀವ್ಸ್ ಲಾಂಗ್ ಇರುತ್ತೆ, ಬಟ್ ಶಾರ್ಟ್ ಅಂದರೆ ಜೀನ್ಸ್ಗೆಲ್ಲ ಹಾಕೊಳ್ಳೋಕ್ಕೆ ಹುಡುಗರಿಗೆ ತುಂಬಾ ಚೆನ್ನಾಗಿರುತ್ತೆ. ಸೈಜ್ ವೈಸ್ ಸಿಗುತ್ತೆ ನಿಮಗೆ, ಆಲ್ಮೋಸ್ಟ್ ಎಲ್ಲ ಸೈಜ್ಗಳಲ್ಲೂ ಸಿಗುತ್ತೆ. ಆ್ಯಂಡ್ ಇದನ್ನು ತೊಗೊಂಡು ಬಂದಿರೋದು 38 ಸೈಜ್ನಲ್ಲಿ ತೊಗೊಂಡು ಬಂದಿರೋದು. ಸೊ ತುಂಬ ಸಣ್ಣಗಿರೋರು ಅಂದರೆ ನಾರ್ಮಲ್ ಬಿಲ್ಟ್ ಹಾಕೋತೀರಾ ಅಂದರೆ 38 ಸೈಜ್ ಸಾಕಾಗುತ್ತೆ. ಇಲ್ಲ ಸ್ವಲ್ಪ ಹೆವಿ ಬಿಲ್ಟ್ ಇದ್ದೀರಾ ಅಂದರೆ ನಿಮಗೆ 42, 44 ಎಲ್ಲ ಸೈಜಸ್ಗಳು ಸಿಗುತ್ತೆ. ಆ್ಯಂಡ್ ಇದ್ರೊಳಗೆ ಎಲ್ಲ ಕಲರ್ಸ್ಗಳು ಇತ್ತು, ನಿಮ್ಗಳಿಗೆ ತೋರಿಸ್ದೆ ಸಾಕಷ್ಟು ಕಲರ್ಸ್ಗಳು. ಸೊ ಈ ಥರ ಫುಲ್ ಮರೂನ್ ಕಲರ್ನಲ್ಲಿ ತೊಗೊಂಡು ಬಂದಿರೋಂಥ ಒಂದು ಕುರ್ತಾ ಓಪನ್ ಮಾಡಿಲ್ಲ, ಸೊ ಹಾಗಾಗಿ ನಿಮ್ಗೆ ಹಾಗೆ ತೋರಿಸ್ತಾ ಇದ್ದೀನಿ. ಇದ್ರದ್ದು ಕಾಸ್ಟ್ ಆ್ಯಕ್ಚುಲಿ 900 ರುಪೀಸ್ ಅವರು ಹೇಳಿದ್ದು. 900 ರುಪೀಸ್ ಮೇಲೆ ನಿಮಗೆ ಮತ್ತೆ 30% ಅಷ್ಟು ಆಫ್ ಸಹ ಸಿಗುತ್ತೆ. ಸೊ ಹಾಗಾಗಿ ಇದ್ರದ್ದು ಕಾಸ್ಟ್ ಅರೌಂಡ್ 600 700 ಆಯಿತು ಅಷ್ಟೇ. ತುಂಬ ಬ್ಯೂಟಿಫುಲ್ ಆಗಿರೋವಂಥ ಕುರ್ತಾ. ಯಾಕೆಂದರೆ ಖಾದಿ ಕುರ್ತಾಗಳು ಸಾಕಷ್ಟು ನಮ್ಮ ಮನೇಲಿ ನನ್ನ ಹಸ್ಬೆಂಡ್ ಎಲ್ಲ ತುಂಬ ಯೂಸ್ ಮಾಡ್ತಾರೆ, ಯಾಕೆಂದರೆ ಅದು ಹಾಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ. ಆ್ಯಂಡ್ ಸಮ್ಮರ್ ಬರ್ತಿರೋದ್ರಿಂದ ವೇರ್ ಮಾಡೋದು ಈಸಿ, ಅದರ ಒಂದು ಫಂಕ್ಷನ್ಸ್ಗಾಗಿರ್ಬೋದು ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಅಂತ ಈ ಥರದನ್ನ ಪ್ರಿಫರ್ ಮಾಡ್ತಾರೆ. ಸೊ ಅದಾದಮೇಲೆ ನೆಕ್ಸ್ಟ್ ತೋರಿಸ್ತಿರೋದು ಒಂದು ಜುಬ್ಬಾ ಥರ, ಬಟ್ ಇದು ಸೆಟ್ನಲ್ಲಿ ಇದೆ. ಆ್ಯಂಡ್ ಇದನ್ನು ತೊಗೊಂಡು ಬಂದಿರೋದು ಚಿಕ್ಕ ಒಂದು ಗಿಫ್ಟ್ ಕೊಡೋಕ್ಕೆ ಅಂತ ತೊಗೊಂಡು ಬಂದೆ ಅಷ್ಟೇ. ಇದು ಒಂದು ಆಲ್ಮೋಸ್ಟ್ ಒಂದು 4-5 ಇಯರ್ಸ್ಗೆ ಅಂತ ತೊಗೊಂಡು ಬಂದಿದ್ದು. ತುಂಬ ಬ್ಯೂಟಿಫುಲ್ ಆಗಿ ಇರೋವಂಥ ಕಲರ್. ಇದಕ್ಕೆ ಮ್ಯಾಚಿಂಗ್ ವೈಟ್ ಪ್ಯಾಂಟ್ ಸಹ ಕೊಟ್ಟಿದ್ದಾರೆ. ಸೊ ಓಪನ್ ಮಾಡೋಕ್ಕೆ ಹೋಗಲ್ಲ, ಬಟ್ ನಿಮ್ಗಳಿಗೆ ಹಾಗೆ ತೋರಿಸ್ತೀನಿ ಅಷ್ಟೇ. ವೈಟ್ ಪ್ಯಾಂಟ್ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ, ಕಲರ್ ಸಹ ಚೆನ್ನಾಗಿದೆ ಆ್ಯಂಡ್ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ. ಇದು ಮತ್ತೆ 1100 ರುಪೀಸ್ ಈ ಸೆಟ್ಗೆ. ಇದಕ್ಕೆ ಮತ್ತೆ 30% ಡಿಸ್ಕೌಂಟ್ ಹೋಗಿ ನಮಗೆ ಅರೌಂಡ್ 770 700ಗೆ ಈ ಇನ್ನೊಂದು ಕುರ್ತಾನು ಸಿಕ್ತು. ಸೊ ಇಷ್ಟರ ಜೊತೆ ಕೆಲವು ಈ ಥರ ಟವಲ್ಸ್ನ ತೊಗೊಂಡು ಬಂದೆ. ಅಂದರೆ ನಿಮಗೆ ಹ್ಯಾಂಡ್ ಕರ್ಚೀಫ್ ಕಮ್ ಟವಲ್ಸ್ ಇರ್ತಲ್ಲ, ಲೈಕ್ ಫೇಸ್ ಟವಲ್ಸ್ ಥರ ಅಷ್ಟೇ. ಇದು ತುಂಬ ದೊಡ್ಡದಲ್ಲ, ಚಿಕ್ಕದು, ಬಟ್ ಚೆನ್ನಾಗಿರುತ್ತೆ ಆ್ಯಂಡ್ ಸಾಫ್ಟಾಗೂ ಇರುತ್ತೆ. ಕಾಟನ್ ಇಷ್ಟೇ ಉದ್ದ ಬರೋದು, ನಿಮಗೆ ಅಗ್ಲ ಸ್ವಲ್ಪ ಇದ್ದಿದ್ರಲ್ಲಿ ಬರುತ್ತೆ. ಸೊ ಇಷ್ಟು ಅಗ್ಲ ಬರುತ್ತೆ. ಆ್ಯಂಡ್ ಎಮರ್ಜೆನ್ಸಿಗೆ ಏನಾದ್ರು ಮುಖ ಒರೆಸ್ಕೊಳ್ಳೋಕ್ಕೆ ಎಲ್ಲ ಕಡೆ ತೊಗೊಂಡು ಹೋಗ್ತೀವಿ ಅನ್ನೋಕ್ಕೆ ಚೆನ್ನಾಗಿದೆ ಕ್ವಾಲಿಟಿ, ಹಾಗಾಗಿ ತೊಗೊಂಡು ಬಂದೆ. ಇದು ಅರೌಂಡ್ 30 ರುಪೀಸ್ ಬಿತ್ತು ಒಂದು ಪೀಸ್ಗೆ. ಈ ಥರದ್ದು ಒಂದು 4-5 ಪೀಸ್ ತೊಗೊಂಡು ಬಂದೆ, ಏನಕ್ಕಾದರೂ ಆಗುತ್ತೆ ಅಂತ. ಸೊ ಇವಿಷ್ಟು ಪರ್ಚೇಸ್ ಮಾಡಿದ್ದು ಖಾದಿ ಭಂಡಾರ್ ಗಾಂಧಿ ಬಜಾರ್ ಬ್ರಾಂಚ್ನಲ್ಲೇ. ನೀವುಗಳು ಹೋಗಿ ಒಂದ್ಸಲ ನೋಡ್ಕೊಂಡು ಬನ್ನಿ. ಆ್ಯಂಡ್ ಇಷ್ಟು ನಮ್ಮ ಗಾಂಧಿ ಬಜಾರ್ ಶಾಪಿಂಗ್ ಆಗಿತ್ತು. ಇದು ಬಿಟ್ಟು ಬೇರೆ ಏನು ನಾನು ಶಾಪ್ ಎಲ್ಲ ಮಾಡೋಕ್ಕೆ ಹೋಗಲ್ಲ. ಏನಾದ್ರೆ ಶಾಪಿಂಗ್ ಮಾಡೋದ ತುಂಬ ಕಮ್ಮಿ ಮಾಡಿಬಿಟ್ಟಿದ್ದೀನಿ, ಯಾಕೆಂದರೆ ಸಿಕ್ಕಾಪಟ್ಟೆ ಶಾಪಿಂಗ್ ಆಗೋಗ್ಬಿಟ್ಟಿದೆ ಮದುವೆ ಟೈಮಲ್ಲಿ ಅಂತ. ಇಷ್ಟೇ ಮುಗಿಸ್ಕೊಂಡು ವಾಪಸ್ ಬಂದ್ವಿ ಮನೆಗೆ. ನಿಮ್ಗಳಿಗೂ ತೋರಿಸಿನಿ. ಆ್ಯಂಡ್ ನಾನು ನನ್ನ ಸೀರೆನಲ್ಲಿ ಹೇಗೆ ಕಾಣಿಸ್ತಿದ್ದೆ ಅನ್ನೋದನ್ನ ಹೇಳಿ, ಚೆನ್ನಾಗಿ ಕಾಣಿಸ್ತಿತ್ತಾ, ಕ್ಲೀನಾಗಿ ಹುಟ್ಟಿದ್ನ, ಮ್ಯಾಚ್ ಆಗ್ತಿತ್ತಾ, ಪ್ರತಿಯೊಂದು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಮಾಡಿ ತಿಳಿಸೋದನ್ನ ಮಿಸ್ ಮಾಡಬೇಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬೈ ಬೈ.